ನಾಳಿನ ಪ್ರಿಪ್ರೇಟರಿ ಎಕ್ಸಾಮ್ಗೆ ಹಾಗೂ ಮುಂದೆ ಬರ್ತಕ್ಕಂತಹ ಆನ್ಯುವಲ್ ಎಕ್ಸಾಮ್ಗೆ ಎರಡಕ್ಕೂ ಕೂಡ ಅನುಕೂಲ ಆಗಂಗೆ ಈ ಥರ್ಡ್ ಲ್ಯಾಂಗ್ವೇಜ್ ಹಿಂದಿಯ SLCಯ ಈ ಒಂದು ಕ್ವಶನ್ ಪೇಪರ್ನ ನಾವು ಇವತ್ತು ನೋಡೋಣಂತೆ. ಈ ಎರಡನೇ ಒಂದು ಕ್ವಶನ್ ಪೇಪರಲ್ಲಿ ಮೊದಲ ಒಂದು ಮೇನ್ ಏನಿದೆ, 4 ಆಪ್ಷನ್ಗಳು ಕೊಟ್ಟಿರ್ತಾರೆ. ಅದರಲ್ಲಿ ಸರಿಯಾದ ಉತ್ತರವನ್ನು ನಾವು ಹುಡುಕಿ ಬರೀಬೇಕು ಸಂಕೇತಾಕ್ಷರದ ಜೊತೆಗೆ. प्रिय शब्द का विलोम शब्द है. प्रिय शब्द का विलोम शब्द क्या है? अप्रिय, ऑपोजिट वर्ड. इनमें से स्त्रीलिंग शब्द है. कौन सा है स्त्रीलिंग शब्द? ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ ಭೈನ್ಸ್ ಅಂತ ನಾವು ಬರೆಯೋಣಂತೆ. ಪಕ್ಷಿ ಕೂಡ ಸ್ತ್ರೀಲಿಂಗ ಪದಕ್ಕೆ ಒಂದು ಉದಾಹರಣೆನೇ ಆಗುತ್ತೆ. ಪುಸ್ತಕ್ ಶಬ್ದ का अन्य वचन रूप है पुस्तकें. पुस्तकें ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. चढ़ना शब्द का प्रथम प्रेरणात्मक क्रिया रूप कौन सा है? शब्द कौन सा है? चढ़ना, चढ़ाना. नेक्स्ट, एकैक शब्द में संधि का उदाहरण है. किस संधि का उदाहरण है? वृद्धि संधि का उदाहरण है. उसी तरह इनमें तत्पुरुष समास का उदाहरण कौन सा है? देश के लिए प्रेम, देश प्रेम. घर में कौन है? इस वाक्य में प्रयुक्त होने वाला विराम चिन्ह ಇಲ್ಲೇನು ಬರುತ್ತೆ? ಪ್ರತಿಷ್ಠ ಬರುತ್ತಾ, ಆಶ್ಚರ್ಯಜನಕ ಚಿಹ್ನೆ ಬರುತ್ತಾ, ಕ್ವಶನ್ ಮಾರ್ಕ್ ಬರುತ್ತಾ? ಇಲ್ಲಿ ಬರ್ತಕ್ಕಂಥದ್ದು ಕ್ವಶನ್ ಮಾರ್ಕ್, ಹಾಗಾಗಿ ಪ್ರಶ್ನವಾಚಕ್. नेक्स्ट, अब्दुल कलाम का जन्म रामेश्वरम डैश हुआ. यहाँ का कारक चिन्ह कौन सा होता है? में. अब्दुल कलाम का जन्म रामेश्वरम में हुआ. ಅನುರೂಪತೆಯ ಪ್ರಶ್ನೆಗಳನ್ನು ನಾವು ನೋಡೋಣಂತೆ. ಹನ್ಸ್ ಸಫೇದ್, ಕವ್ವ ಕವ್ವ ಕಾಲ. कर्नल खुल्लर, मेजर कौन है? कुमार. हाथी जंगली जानवर, भैंस पालतू जानवर. साकु प्राणी, पालतू जानवर. आलस परिश्रम, नष्ट लाभ. ಹೀಗೆ ನಾವು ಈ ಮೊದಲೆರಡು ಪದಗಳನ್ನು ನೋಡಿ ಮೂರನೇ ಪದಕ್ಕೆ ಸಂಬಂಧಪಟ್ಟಂತ 4ನೇ ಪದವನ್ನು ನಾವು ಬರೀಬೇಕು. निम्नलिखित प्रश्नों के उत्तर एक एक पूर्ण वाक्य में लिखिए. ಒಂದು पूर्ण ವಾಕ್ಯದಲ್ಲಿ ನಾವು ಇದನ್ನು ಬರೀಬೇಕು. लेखक को कहाँ ठहराया गया? होटल के एक कमरे में ठहराया गया. भारत के खेत कैसे हैं? भारत के खेत हरे भरे हैं. भारत के खेत हरे भरे हैं. सेंट फिलोमिना चर्च किस नगर में है? मैसूर नगर में है. दया किसका मूल है? दया धर्म का मूल है. फोर्थ मेन, निम्नलिखित प्रश्नों के उत्तर 2-3 वाक्यों में लिखिए. 2-3 ವಾಕ್ಯದಲ್ಲಿ ಬರೆಯಬೇಕು. 8 ಪ್ರಶ್ನೆಗಳು, ಒಟ್ಟು 14 ಅಂಕಗಳಿಗೋಸ್ಕರ. दोनों दोस्तों की मुलाकात किन किन प्राणियों से हुई? ಯಾವ್ಯಾವ ಪ್ರಾಣಿಗಳ ಜೊತೆಗೆ? ಆ 4 ಪ್ರಾಣಿಗಳ ಒಂದು ಹೆಸರನ್ನು ನಾವಿಲ್ಲಿ ಬರೆಯಬೇಕು. हाथी, सांप, भैंस और मछली. मनुष्य के लिए सुख की प्राप्ति कब संभव है? समय का सदुपयोग से संभव है. ಇದು ಸಮಯ का महत्व ಪದ್ಯದಿಂದ ನೀವೇನು ಮಾಡಬೇಕು? ಈ ಒಂದು ಪ್ರಶ್ನೆಗೆ ಉತ್ತರಿಸಬೇಕು. ಲೇಖಕ ने गिल्लू के प्राण कैसे बचाए? ಮೊದಲಿಗೆ ಅದು ಗಾಯವಾಗಿ ಬಿದ್ದಾಗ ಅದರ ಪ್ರಾಣವನ್ನು पेंसिलिन का मरहम लगाकर उसे हौले से उठाया. पेंसिलिन का मरहम लगाकर उसके प्राण को बचाया. बहुत देर कोशिश करने के बाद 2 बूंद पानी टपकाया गया ಅಂತಕ್ಕಂಥ ಪ್ರಶ್ನೆ. ಆ ಉತ್ತರವನ್ನು ಬರೀಬೇಕು. ಲೇಖಕ ने मंत्री को क्या समझाया? ಇಮಾನ್ದಾರನ ಸಮ್ಮೇಳನ ಮೇ ಪಾಠದ ಒಂದು ಪ್ರಶ್ನೆ. ಲೇಖಕರಾದಂತಹ ಹರಿಶಂಕರ್ ಪರ್ಸಾಯಿ ಅವರು ಅಲ್ಲಿರ್ತಕ್ಕಂಥ ವ್ಯವಸ್ಥಾಪಕರು ಮಂತ್ರಿಗಳಿಗೆ ಏನಂತ ಹೇಳಿದರು? ಇಲ್ಲಿ ಪೊಲೀಸರನ್ನ ಕಲಿಸೋದು ಒಳ್ಳೆಯದಲ್ಲ ಅಂತಕ್ಕಂಥದ್ದು ಹೇಳ್ತಾರಲ್ಲ, ಅದನ್ನು ಬರೀಬೇಕು. ಭಾರತ್ ಮಾತೆ ಪ್ರಾಕೃತಿಕ ಸೌಂದರ್ಯ का वर्णन कीजिए. ಮೊದಲ ಪದ್ಯದ ಮೊದಲ ಪ್ರಶ್ನೆ. 2 ಮಾರ್ಕ್ಸಿಗೆ ಕೇಳ್ತಾರೆ ಅಥವಾ 3 ಮಾರ್ಕ್ಸಿಗೆ ಕೇಳ್ತಾರೆ. ನಾಳೆ ಈ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಅಥವಾ ಇದನ್ನು ಹೊರತುಪಡಿಸಿದರೆ ಮಾತೃಭೂಮಿಕ ಸ್ವರೂಪ, ಇವೆರಡರಲ್ಲಿ ಒಂದನ್ನು ಕೇಳ್ತಾರೆ. ರೋಬೋನಿಲ್ ने रोबोदीप को क्या समझाने की कोशिश की? रोबोनिल रोबोदीप्ಗೆ ಏನಂತ ಹೇಳೋದಕ್ಕೆ ಆತ ಹೊರಟ. शनि का निर्माण किस प्रकार हुआ? ಅಲ್ಲಿರ್ತಕ್ಕಂಥ ಗ್ಯಾಸ್ಗಳ ಒಂದು ಹೆಸರುಗಳನ್ನ ಬರೆದ್ರೆ ಅದರ ನಿರ್ಮಾಣ ಆಯಿತು ಅಂತ. मीना मैडम ने छात्रों से क्या कहा? ಇಲ್ಲಿ ಈ ಪ್ರಶ್ನೆ ಇಲ್ಲಿ ಬರಲ್ಲ. ಆ್ಯಕ್ಚುಲಿ ಇವು ಇಲ್ಲಿಂದನೇ ಕೇಳ್ತಾರೆ. ಯಾವುದು? शनिश्वर का अर्थ क्या है? शनि का एक राशि में कितना साल तक रहता है? ಈ ಪ್ರಶ್ನೆ ಇಲ್ಲಿ ಕೇಳ್ತಾರೆ. ಇದಕ್ಕೆ ಆಪ್ಷನ್ ಇರುತ್ತೆ. ಶನಿ ಗ್ರಹಕ್ಕೆ ಆಪ್ಷನ್ ಇರುತ್ತೆ. 3ನೇ ಮತ್ತು 4ನೇ ಅಪಠಿತ ಗದ್ಯಾಂಶದ 3ನೇ ಮತ್ತು 4ನೇ ಒಂದು ಪಾಠಗಳಿಗೆ ಆಪ್ಷನ್ಸ್ ಇರುತ್ತೆ. ಇದನ್ನು ನಾವು ಗಮನಿಸಬೇಕು. सत्य क्या होता है? उसका स्वरूप कैसा होता है? वह जो देखा वो बोल दिया, उसका स्वरूप भोला भाला सीधा साधा होता है ಅಂತಕ್ಕಂಥದ್ದನ್ನು ನಾವು ಬರೀಬೇಕು. ನೆಕ್ಸ್ಟ್ 5ನೇ ಮೇನ್ ನಾವು ನೋಡೋದಾದರೆ
ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ 3-4 वाक्यों में लिखिए ಅಂತ ಕೇಳಿದರೆ ಒಟ್ಟು 27 ಅಂಕಗಳಿಗೆ ಇವು. ಸೇಬ್ ಕಿ ಹಾಲತ್ ಕೆ ಬಾರೆ ಮೇ ಲಿಖಿಯೇ, 4 ಸೇಬುಗಳು ಹೇಗಿದ್ವು ಅವನ್ನ ಬರೀಬೇಕು ಕಾಶ್ಮೀರಿ ಸೇಬ್ ಪಾಠದಿಂದ. ಜಲಾಲುದ್ದೀನ್ ಕ ವ್ಯಕ್ತಿತ್ವಕ್ಕೆ ಬಾರೆ ಮೇ ಲಿಖಿಯೇ, ಆತ ಓದು ಬರಹ ತಿಳಿದಿರ್ತಕ್ಕಂತಹ ಜೈನುಲಾಬ್ದೀನ್ ಮತ್ತು ಜಲಾಲುದ್ದೀನ್ನ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಜೈನುಲಾಬ್ದೀನ್ ನಮ್ಮ ಅಬ್ದುಲ್ ಕಲಾಂ ಜಿ ಅವರ ತಂದೆ, ಜಲಾಲುದ್ದೀನ್ ಅವರ ಆತ್ಮೀಯ ಗೆಳೆಯ ಮತ್ತು ಭಾವ. ಈಗ ನಾವು ಕೇಳ್ತಾ ಇರೋದು ಈತ ಅತ್ಯಂತ ಬುದ್ಧಿವಂತ ಆಗಿದ್ದ, ಅವರ ಸಮಾಜದಲ್ಲಿ ತುಂಬ ಅಲ್ಲಿರ್ತಕ್ಕಂಥ ಏರಿಯಾದಲ್ಲಿ ಆತ ಬುದ್ಧಿವಂತ ಆಗಿದ್ದ. ಇವೆಲ್ಲವನ್ನು ಕೂಡ ನಾವು ಜಲಾಲುದ್ದೀನ್ ಅವ್ರ ಬಗ್ಗೆ ಬರೀಬೇಕು. ಬಸಂತ್ ಏಕ್ ಇಮಾನ್ದಾರ್ ಲಡ್ಕಾ ಹೈ ಕೈಸೆ, ಇದನ್ನು ನೀವು ಈಗಾಗಲೇ ಓದಿ ತಿಳ್ಕೊಂಡಿದ್ದೀರಾ, ಅದನ್ನು ಸ್ಪಷ್ಟವಾಗಿ ಇಲ್ಲಿ ಬರೀತೀರಾ. ಇಂಟರ್ನೆಟ್ ಸೇ ಹೋನೆ ವಾಲಿ ಹಾನಿಯೋಂ ಕೆ ಬಾರೆ ಮೇ ಲಿಖಿ ಅಂತ ಕೇಳಿದರೆ ಅದು ವರದಾನನ ನಷ್ಟನ ಲಾಭನ ಅಂತ ಕೇಳಿರ್ತಾರಲ್ಲ, ಅದರ ಸೆಕೆಂಡ್ ಹಾಫ್ನ ನಾವಿಲ್ಲಿ ಬರಿಬೇಕು. ಅದೇ ಹ್ಯಾಕಿಂಗು ಮತ್ತೊಂದ್ರ ಬಗ್ಗೆ ಬರೀಬೇಕು. ಗಾಂವ್ ಕೋ ಆದರ್ಶ ಗಾಂವ್ ಕೈಸೆ ಬನಾಯ ಜಾ ಸಕ್ತಾ ಹೈ, ಇಲ್ಲಿ ಮಕ್ಕಳು ಇನ್ನು ಬಾಲಶಕ್ತಿ ಗುಂಪನ್ನು ಕಟ್ಟಬೇಕಾದ್ರೆ ಅವರೊಂದು ರೂಪುರೇಷೆ ಹಾಕಂತಾರಲ್ಲ, ಆ ರೂಪುರೇಷೆಗಳನ್ನು ಇಲ್ಲಿ ನಾವು ಬರಿಬೇಕು. ದಿನಕರ್ ಜಿ ಅಭಿನವ್ ಮನುಷ್ಯ ಕವಿತಾ ಕೆ ದ್ವಾರ ಆಧುನಿಕ ಮಾನವ್ ಕೋ ಕ್ಯಾ ಸಂದೇಶ ದೇನಾ ಚಾಹತೆ ಹೈ ಸ್ಪಷ್ಟ ಕೀಜಿಯೇ. ಅಭಿನವ್ ಮನುಷ್ಯ ಪಾಠದ ಒಂದು ಸಾರಾಂಶವನ್ನೇ ನಾವಿಲ್ಲಿ ಬರೀಬೇಕಾಗುತ್ತೆ, ಯಾಕಂದರೆ 3 ಅಂಕಕ್ಕೆ ಕೇಳಿದ್ದಾರೆ. ಅಂದರೆ ಆಧುನಿಕ ಮಾನವ್ ಕೊನೆಯ ಒಂದು ಪ್ಯಾರಾಗ್ರಾಫ್ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟಾಗಿ ನಾವಿಲ್ಲಿ ವಿವರಿಸಬೇಕು. यशोदा कृष्ण के क्रोध को कैसे शांत करती है, मैं गोधन की कसम खा कर कहती हूँ, वो तो कौन, बलराम तो चुगलखोर है, मैं ही तेरी माता हूँ, तू ही मेरा पुत्र है बोलकर जो बोलती है उसको यहाँ हमें लिख देना है. निम्नलिखित गद्यांश का अनुवाद कन्नड़ या अंग्रेजी में कीजिए ಅಂತ ಕೇಳಿದರೆ, ಕರ್ನಾಟಕ ಪ್ರಾಕೃತಿಕ ಸೌಂದರ್ಯ ನಯನ ಮನೋಹರ, ಕರ್ನಾಟಕದ ಪ್ರಕೃತಿ ಸೌಂದರ್ಯ ತುಂಬ ಸುಂದರವಾಗಿದೆ, ಇಲ್ಲಾಂದರೆ ನಯನ ಮನೋಹರವಾಗಿದೆ ಅಂತಲೇ ಬರೀರಿ. ಪಶ್ಚಿಮ ಮೇ ವಿಶಾಲ ಅರಬ್ಬಿ ಸಮುದ್ರ ಹೈ, ಪಶ್ಚಿಮದಲ್ಲಿ ವಿಶಾಲವಾದ ಅರಬ್ಬಿ ಸಮುದ್ರವಿದೆ. ದಕ್ಷಿಣ ಮೇ ನೀಲಗಿರಿ ಕಿ ಪರ್ವತಮಾಲಿಯ ಹೈ, ದಕ್ಷಿಣದಲ್ಲಿ ನೀಲಗಿರಿ ಪರ್ವತ ಒಂದು ಶೃಂಖಲೆ ಇದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಬರೀತೀವಿ. ನಿಮ್ನಲಿಖಿತ ದೋಹೆ ಕಾ ಭಾವಾರ್ಥ ಲಿಖಿಯೇ, ಇದು ಕಾಮನ್ ಆಗಿ ಯಾವುದರಿಂದ ಕೇಳ್ತಾರೆ, 100% 33ನೇ ಒಂದು ಪ್ರಶ್ನೆ. ನಮಗೆ ಇದು 32ಕ್ಕೆ ಕೇಳಿಬಿಟ್ಟು 33ಕ್ಕೆ ಇದನ್ನು ಕೇಳ್ತಾರೆ, ಇಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಸೊ ತುಳಸಿ ಕಿ ದೋಹೆಯಿಂದ ಕೇಳ್ತಕ್ಕಂಥ ಭಾವಾರ್ಥವನ್ನು ನಾವು ಇಲ್ಲಿ ಬರೀಬೇಕು. ಜಡ್ ಚೇತನ್ ಗುಣ ದೋಷಮಯ ವಿಶ್ವಕ್ಕಿನ್ನು ಕರ್ತಾ ಸಂತ ಹಂಸ ಗುಣ ಗಹಿ ಪಾಯ್ ಪರಿಹರಿವಾರಿ ವಿಕಾರ. ನಮಗೆ ಈ ಒಂದು ಪದ್ಯವನ್ನು ಕೇಳಿದರೆ ಇದನ್ನು ನಾವು ಮೊದಲಿಗೆ ಏನು ಬರೀಬೇಕು, ತುಳಸಿ ಕೆ दोहे से लिया गया है, सृष्टिकर्ता ने यानी भगवान ने जड़ चेतन गुण दोष दोनों को मिलकर इसका विश्व का निर्माण किया है. हमें संत की तरह रहना चाहिए. वहाँ जैसे हंस पानी में मिले दूध को ही ग्रहण करता है, पानी को छोड़ देता है, उसी तरह इस विश्व में जो सही है उसको ही हम ग्रहण करना चाहिए, विकारों को छोड़ देना चाहिए. ಈ ರೀತಿ ನಾವು ಬರೆದು ಈ 3ಕ್ಕೆ 3 ಅಂಕವನ್ನು ನಾವು ಪಡೆಯಬಹುದು. ನಿಮ್ನಲಿಖಿತ ಪ್ರಶ್ನೋं के उत्तर 5-6 वाक्यों में लिखिए ಅಂತ ಕರ್ನಾಟಕ ಸಂಪದದಿಂದ ಕೇಳಿದರೆ, ಕರ್ನಾಟಕ ಶಿಲ್ಪಕಲಾ ಕೆ ಬಾರೆ ಮೇ ಲಿಖಿಯೇ. ನೋಡಿರಿ, ಹಿಂದಿನ ಕ್ವಶನ್ ಪೇಪರಲ್ಲೂ ಕೂಡ ಕ್ವಶನ್ ಪೇಪರ್ 1ರಲ್ಲೂ ಕೂಡ ಇದು ಬಂದಿತ್ತು. ಕನ್ನಡ ಭಾಷಾ और संस्कृति के लिए ಕರ್ನಾಟಕ ಸಾಹಿತ್ಯಕಾರೋं की देन क्या है. ಎಲ್ಲ ಕವಿಗಳ ಎಲ್ಲಿಂದ ರನ್ನ ಪನ್ನ ಪಂಪ ಅಲ್ಲಿಂದ ಹಿಡಿದು ನಮ್ಮ ಚಂದ್ರಶೇಖರ್ ಕಂಬಾರ್ವರೆಗೂ ಕೂಡ ಅವೆಲ್ಲವನ್ನು ಕೂಡ ನಾವು ಬರೆದು ಅವರ ಕೊಡುಗೆಯನ್ನು ಇಲ್ಲಿ ನಾವು ವಿವರಿಸಬೇಕು. 35ನೇ ಪ್ರಶ್ನೆ ನಿಮಗೆ ಗೊತ್ತಿದೆ, असफलता एक चुनौती है इसे स्वीकार करो, कोशिश करने वालों की कभी हार नहीं होती है ಒಂದು ಪದ್ಯ ಇದು. ಇದನ್ನು ನೀವು ಈಗಾಗಲೇ ಬ್ಯಾಟ್ ಮಾಡಿರ್ತೀರ, ಕಂಪಲ್ಸರಿ ಬಂದೇ ಬರುತ್ತೆ. ಆದ್ದರಿಂದ ಸ್ವಲ್ಪ ಕವಿಯ ಹೆಸರನ್ನು ಇಲ್ಲಿ ಇನ್ಕ್ಲೂಡ್ ಮಾಡಿದರೆ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಒಂದು ಗದ್ಯಾಂಶವನ್ನು ಕೊಟ್ಟಿದ್ದಾರೆ, ಚಿಕ್ಕ ಗದ್ಯಾಂಶ. ನಾಳೆ ನಿಮಗೆ ಇದಕ್ಕಿಂತ ಸ್ವಲ್ಪ ದೊಡ್ಡ ಗದ್ಯಾಂಶ ಕೊಡ್ಬೋದು. ನೋಡಿರಿ, ಇಲ್ಲಿ ಒಂದು ಕ್ವಶನ್ ಏನಿದೆ, ರಾಜು ಕೆ ಘರ್ ಕೌನ್ ಆಯೇ, ರಾಜು ಕೆ ಘರ್ ಉಸ್ಕೆ ಮಿತ್ರ ಆಯೇ ಅಂತ ಬರೀಬೇಕು. ರಾಜು ಕೋ ಕ್ಯಾ ದಿಯೇ, ರಾಜು ಕೋ ಬಧಾಯಿ ದಿಯೇ और उपहार दिए ಅಂತ ಬರೀಬೇಕು. ರಾಜು ಕೋ ಕ್ಯಾ ಮಿಲಾ, ರಾಜು ಕೋ एक सुंदर पेंटिंग मिली ಅಂತ ಬರೀಬೇಕು. राजू ने पेंटिंग को कहाँ लगाया, राजू ने पेंटिंग को अपने कमरे की दीवार पर लगाया. ಇಷ್ಟನ್ನು ನೀವು ಇಲ್ಲಿ ಅಂಡರ್ಲೈನ್ ಮಾಡಿರ್ತಕ್ಕಂಥ ಮೊದಲನೇದು, ಇದು 1ನೇದು, ಇದು 2ನೇದು, ಇದು 3ನೇದು, ಇದು 4ನೇದು. ಇನ್ನೊಂದು ವಿಷಯ ಏನಂದರೆ, ಹೀಗೆ ಇರಬೇಕಂತ ಏನಿಲ್ಲ, ಸ್ವಲ್ಪ ಕನ್ಫ್ಯೂಸ್ ಆದರೆ ನೀವು 2 ಸೆಂಟೆನ್ಸಿಂದನೂ ಕೂಡ ಇವಕ್ಕೆ ಉತ್ತರವನ್ನು ಬರೀರಿ. 4 ಅಂಕನ ನೀವು 100% ನೀವು ಪಡೆತೀರಾ. ಈಗ ನಿಬಂಧನ ಕೇಳಿದರೆ ಎಸ್ಸೇನ 15-20 ವಾಕ್ಯದಲ್ಲಿ ಬರೀರಿ ಅಂತ. ಆ್ಯಕ್ಚುಲಿ ನಾಳೆ ಎಕ್ಸಾಮ್ಗೆ 12ರಿಂದ 15 ವಾಕ್ಯದಲ್ಲಿ ಬರೆಯೋದಕ್ಕೆ ನಿಮಗೆ ಕೇಳ್ತಾರೆ 4 ಅಂಕಗಳಿಗೆ. ಇಂಟರ್ನೆಟ್ ಕಾ ಯೋಗದಾನ್, ವನ್ ಮಹೋತ್ಸವ, ಸ್ವಚ್ಛ ಭಾರತ್ ಅಭಿಯಾನ್. ನಿಮಗೆ ಇಂಟರ್ನೆಟ್ಟು ಪಾಠ ಅಂದರೆ ಕರ್ನಾಟಕ ಸಂಪದದಿಂದನೋ, ಸಮಯಕ್ಕೆ ಪಹಚಾನಿಂದನೋ, ಅಥವಾ ಇಂಟರ್ನೆಟ್ ಒಂದು ಕ್ರಾಂತಿಯಿಂದನೋ ಇಲ್ಲಿಂದ ನಮಗೇನು ಮಾಡಬೇಕು, ಇಲ್ಲಿಂದ ಪ್ರಶ್ನೆಗಳನ್ನ
ಈ ಒಂದು ನಿಬಂಧವನ್ನು ಒಂದು ಕೇಳ್ತಾರೆ. ಇವು 3 ಪಾಠವನ್ನು ನಾವು ನೀಟಾಗಿ ಓದ್ಕೊಂಡಿದ್ದೆ ಆದರೆ ಅವುಗಳ ಪ್ರಶ್ನೆ ಉತ್ತರಗಳನ್ನೇ ನಾವು ಇಂಟರ್ನೆಟ್ಗೆ ಅರ್ಥ ಗೊತ್ತಿದೆ, ಉಪಯೋಗ ಗೊತ್ತಿದೆ, ಅದರ ಒಂದು ಯೋಗದಾನ ಗೊತ್ತಿದೆ ಮತ್ತು ಪ್ರಸ್ತಾವನೆಯಲ್ಲಿ ನಾವು ಈ ಒಂದು ಅರ್ಥವನ್ನು ನಾವು ಅಥವಾ ಇವತ್ತಿನ ದಿನಗಳಲ್ಲಿ ಇಂಟರ್ನೆಟ್ ಕೈಯುಗ ಅಂತ ಅವೆಲ್ಲ ಬರಿತೀವಲ್ಲ ಅದನ್ನು ಬರಿಬೋದು. ಉಪಸಂಹಾರದಲ್ಲಿ ಈ ಪೀಠಿಕೆಯಲ್ಲಿ ಇರ್ತಕ್ಕಂಥದ್ದನ್ನೇ ಸ್ವಲ್ಪ ಚೇಂಜಸ್ ಮಾಡಿ ಇಲ್ಲಿ ಕೂಡ ನಾವು ಬರೆದು ಇದನ್ನು ಕಂಪ್ಲೀಟ್ ಮಾಡ್ಬೋದು. 4ಕ್ಕೆ 4 ಅಂಕ ಈಸಿಯಾಗಿ ಪಡಿಬೋದು. ನೆಕ್ಸ್ಟ್ 5ನೇ ಮೇನು 38ನೇ ಕ್ವಶನ್ನು 9ನೇ ಮೇನು ಪತ್ರವನ್ನು ಬರೆಯೋದಕ್ಕೆ ಕೇಳಿದರೆ ನಾವು ಚುಟ್ಟಿ ಪತ್ರವನ್ನು ಬರೀಬೇಕು. ಯಾವುದಾದ್ರೂ ಕಾರಣವನ್ನು ಕೊಟ್ಟು ತಮ್ಮ ಹೆಡ್ ಮಾಸ್ಟರ್ ಹೆಸರಲ್ಲಿ ಒಂದು ಪತ್ರ ಬರೀರಿ ಹೆಸರಿಗೆ ಅಂತ ಕೇಳಿದರೆ ನೀವು ಯಾವುದಾದ್ರೂ ಕಾರಣ ಕೊಡ್ಬೋದು. ನೀವು ಬಹನ್ ಕಿ ಶಾದಿ, ಭಾಯಿ ಕಿ ಶಾದಿ ಅಥವಾ ತಬಿಯತ್ ಠೀಕ್ ನಾರಾಯಣ ನೀವು ಈಗಾಗಲೇ ಒಂದು ಪ್ರಾಕ್ಟೀಸ್ ಮಾಡಿರ್ತೀರಲ್ವ, ಇದಕ್ಕೆ ಅದು 2 ದಿನ 3 ದಿನ 4 ದಿನ ಏನು ಬೇಕಾದ್ರೂ ಆಗಿರ್ಬೋದು, ಅದನ್ನು ಆ್ಯಸ್ ಇಟ್ ಈಸ್ ಬರೆದ್ರೆ ಆಗುತ್ತೆ. ಪತ್ರವನ್ನು ಬೇಕಾದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಲಿಂಕ್ನ ಉಪಯೋಗಿಸ್ಕೊಂಡು ಕೂಡ ನೀವು ಬರಿಬೋದು. ಮುಂದಿನ 3ನೇ ಒಂದು ಕ್ವಶನ್ ಪೇಪರ್ನ ಬಿಡಿಸ್ತಾ ಮತ್ತೆ ಭೇಟಿಯಾಗೋಣಂತೆ. ಧನ್ಯವಾದ.